ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ಪ್ರೀವಿಯಸ್ ಟಾಟಾ ಆಲ್ಟ್ರೋಸ್ ರಿವ್ಯೂನ ಮಾಡಿದ್ದೆ. ಆ ರಿವ್ಯೂ ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಇವನ್ ಚಾನಲಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಈಗಲೇ ಹೋಗಿ ನೋಡಿ. ಈ ವಿಡಿಯೋದಲ್ಲಿ ರೇಸರ್ನಲ್ಲಿರುವಂಥ ವೇರಿಯಂಟ್ಸ್, ಅದರ ಪ್ರೈಸ್ ಡಿಫ್ರೆನ್ಸ್ ಏನಿದೆ, ಜೊತೆಗೆ ಅದರಲ್ಲಿರುವಂಥ ಫೀಚರ್ಸ್ ಮತ್ತು ಇಂಜಿನ್ ಸ್ಪೆಕ್ಸ್, ಡೈಮೆನ್ಷನ್ಸ್ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ನೀವು ನೋಡಿದ್ರೆ ನೀವು ರೇಸರ್ನೇ ತೊಗೋಬೇಕು ಅಂತ ಫಿಕ್ಸ್ ಆಗಿದ್ರೆ ಯಾವ ವೇರಿಯಂಟ್ನ ತೊಗೋಬೋದು, ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಯಾವುದು ಅಂತ ತಿಳ್ಕೊಂತೀರಾ. ಅದಕ್ಕಿಂತ ಮುಂಚೆ ಇದೇ ತರ ಕಾರ್ನ ರಿವ್ಯೂಸ್ ಜೊತೆಗೆ ಕಾರ್ ಕಂಪ್ಯಾರಿಸನ್ ವಿಡಿಯೋಸ್ ಬೇಕು ಅಂದ್ರೆ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನ ಫಾಲೋ ಮಾಡಿ. ಮೊದಲನೇದಾಗಿ ಟಾಟಾ ಆಲ್ಟ್ರೋಸ್ ರೇಸರ್ನಲ್ಲಿರುವಂಥ ವೇರಿಯಂಟ್ಸ್ R1, R2 ಮತ್ತು R3. R1ನ ಎಕ್ಸ್ ಶೋರೂಮ್ ಪ್ರೈಸ್ 9,49,000 ಇದೆ. R2 10,49,000, R3 10,99,000 ಇದೆ. R1 ಮತ್ತು R2ಗೆ ಇರುವಂಥ ಎಕ್ಸ್ ಶೋರೂಮ್ ಪ್ರೈಸ್ ಡಿಫ್ರೆನ್ಸ್ 1 ಲಕ್ಷ. R2 ಮತ್ತು R3 ವೇರಿಯಂಟಿಗೆ 50,000. ಅದೇ ನೀವು ಆನ್ ರೋಡ್ ಪ್ರೈಸ್ನ ಡಿಫ್ರೆನ್ಸ್ ನೋಡೋದಾದರೆ R1 ಮತ್ತು R2ಗೆ ಜಾಸ್ತಿ ಡಿಫ್ರೆನ್ಸ್ ಬರುತ್ತೆ. ಏನಕ್ಕೆ ಅಂದರೆ R1 ವೇರಿಯಂಟ್ನ ಎಕ್ಸ್ ಶೋರೂಮ್ ಪ್ರೈಸ್ 10 ಲಕ್ಷದ ಒಳಗಿದೆ. ಸೊ ಹಾಗಾಗಿ ಅದರ ರೋಡ್ ಟ್ಯಾಕ್ಸ್ನ ಸ್ಲ್ಯಾಬ್ ಏನಿದೆ ಕಮ್ಮಿ ಇರುತ್ತೆ ಕಂಪೇರ್ ಟು R2 ಮತ್ತು R3. ಸೊ R1 ಮತ್ತು R2ಗೆ ಇರುವಂಥ ಆನ್ ರೋಡ್ ಪ್ರೈಸ್ನ ಡಿಫ್ರೆನ್ಸ್ 1,30,000ದಿಂದ ಹಿಡಿದು 1,50,000ವರೆಗೂ ಬರ್ತಾ ಇದೆ. ಅದೇ R2 ಮತ್ತು R3 ವೇರಿಯಂಟಿಗೆ 55,000ದಿಂದ 65,000ವರೆಗೂ ಬರ್ತಾ ಇದೆ. ನಿಮ್ಮ ಕಾರ್ಗೆ ಒಂದು ಬೆಸ್ಟ್ ಕಾರ್ ಫ್ರೇಗ್ರೆನ್ಸ್ ಮತ್ತು ಅಫೋರ್ಡಬಲ್ ಪ್ರೈಸ್ನಲ್ಲಿ ಒಂದು ಕಾರ್ ಪರ್ಫ್ಯೂಮ್ ಬೇಕು ಅಂದರೆ ನನ್ನ ಕಡೆಯಿಂದ ಒಂದು ಸಜೆಷನ್ ಇದೆ. ಯಾವುದಪ್ಪ ಅಂದರೆ ಅರೋಮಾ ಪ್ಯೂರ್ನ ಕಾರ್ ಫ್ರೇಗ್ರೆನ್ಸಸ್. ಇದರ ಪರ್ಫ್ಯೂಮ್ ಎಷ್ಟು ಇಂಟೆನ್ಸಿವ್ ಆಗಿದೆ ಅಂದರೆ ನಿಜವಾಗ್ಲೂ ನನಗಂತೂ ತುಂಬ ಇಷ್ಟ ಆಗುತ್ತೆ ಇದನ್ನು ನನ್ನ ಕಾರ್ನಲ್ಲಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ಇದರಲ್ಲಿ ಮಲ್ಟಿಪಲ್ ಫ್ರೇಗ್ರೆನ್ಸ್ ಆಪ್ಷನ್ ಕೂಡ ಇದೆ. ಬಟ್ ನನಗೆ ತುಂಬ ಇಷ್ಟ ಆಗಿರುವಂಥದ್ದು ಸ್ಯಾಂಡಲ್ವುಡ್ ಮತ್ತು ಲ್ಯಾವೆಂಡರ್. ಇದನ್ನು ಯೂಸ್ ಮಾಡೋದಂತೂ ತುಂಬ ಸಿಂಪಲ್ ಇದೆ. ಇದನ್ನು IRVM ಅಂದರೆ ಇನ್ಸೈಡ್ ರೇರ್ ವ್ಯೂ ಮಿರರ್ ಹತ್ರ ಟೈ ಮಾಡಬೇಕಾಗತ್ತೆ. ಆ್ಯಂಡ್ ಇದರ ಫ್ರೇಗ್ರೆನ್ಸ್ ಯಾವಾಗೆಲ್ಲ ಕಮ್ಮಿ ಆಗುತ್ತೆ ಇದನ್ನು ಉಲ್ಟಾ ಮಾಡಿದ್ರೆ ಇದರಲ್ಲಿರುವಂಥ ವುಡನ್ ಕ್ಯಾಪ್ ನೆನ್ಕೊಳ್ಳುತ್ತೆ ಮತ್ತು ನಿಮ್ಮ ಕಾರ್ ತುಂಬ ಫ್ರೇಗ್ರೆನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರೌಂಡ್ 60 ದಿನದವರೆಗೂ ಇದು ಬಾಳಿಕೆ ಬರುತ್ತೆ. ಆ್ಯಂಡ್ ಇದು ತುಂಬ ಅಫೋರ್ಡಬಲ್ ಇರೋದ್ರಿಂದ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಪ್ರಾಡಕ್ಟ್ನ ನೀವು ಬೈ ಮಾಡಬೇಕು ಅಂದರೆ ಪ್ರಾಡಕ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೈ ಮಾಡಿ. ಆ್ಯಂಡ್ ನಿಮಗೆ ಈ ಪ್ರಾಡಕ್ಟ್ ಹೇಗೆ ಅನ್ನಿಸ್ತು ಅಂತ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮೆಸೇಜ್ ಮಾಡಿ ತಿಳಿಸ್ಬೋದು, ಅಥವಾ ಇದೇ ವಿಡಿಯೋನ ಕಮೆಂಟ್ನಲ್ಲಿ ನೀವು ನಮಗೆ ತಿಳಿಸ್ಬೋದು ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ. ಸೊ ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ, ಈಗಲೇ ಹೋಗಿ ಆರ್ಡರ್ ಮಾಡಿ. ಆಲ್ಟ್ರೋಸ್ ರೇಸರ್ನಲ್ಲಿ 1.2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ ಬರುತ್ತೆ. ಸೇಮ್ ನೆಕ್ಸಾನ್ನಲ್ಲಿರುವಂಥ ಟರ್ಬೋ ಪೆಟ್ರೋಲ್ ಇಂಜಿನ್ ಆಲ್ಟ್ರೋಸ್ ರೇಸರ್ನಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಇದರ ಪವರ್ ಮತ್ತು ಟಾರ್ಕ್ ಫಿಗರ್ಸ್ ನೋಡೋದಾದರೆ ಪೀಕ್ ಪವರ್ 120 PS ಇದೆ ಆ್ಯಂಡ್ ಪೀಕ್ ಟಾರ್ಕ್ 170 ನ್ಯೂಟನ್ ಮೀಟರ್ ಇದೆ. ಇನ್ನು 19 ಕಿಲೋಮೀಟರ್ ಪರ್ ಲೀಟರ್ ಅಷ್ಟು ಮೈಲೇಜನ್ನು ಕ್ಲೈಮ್ ಮಾಡ್ತಾರೆ. ಸೊ ಈ ಗಾಡಿನ ನೀವು ಸ್ಮೂತಾಗಿ ಡ್ರೈವ್ ಮಾಡಿ ಆ್ಯಂಡ್ ರೋಡ್ ಕಂಡೀಷನ್ ಚೆನ್ನಾಗಿದ್ದು ಗಾಡಿ ಕಂಡೀಷನ್ ಕೂಡ ಚೆನ್ನಾಗಿದ್ರೆ ಅರೌಂಡ್ 18 to 19 ಮೈಲೇಜ್ ಆರಾಮ್ಸೆ ಬರುತ್ತೆ. ಇನ್ನು ಆಲ್ಟ್ರೋಸ್ ರೇಸರ್ನಲ್ಲಿ 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದೆ, ನಿಮಗೆ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸಿಗೋದಿಲ್ಲ. ಸೊ ಈಗ ಆಲ್ಟ್ರೋಸ್ ರೇಸರ್ನ ಡೈಮೆನ್ಷನ್ಸ್ ನೋಡೋಣ. ರೇಸರ್ನ ಲೆಂತ್ 3.9 ಮೀಟರ್ ಇದೆ, ವಿಡ್ತ್ 1.7 ಮೀಟರ್, ಹೈಟ್ 1.5 ಮೀಟರ್ ಇದೆ. ಇನ್ನು ಇದರ ವೀಲ್ ಬೇಸ್ 2.5 ಮೀಟರ್ ಬರುತ್ತೆ, ಟರ್ನಿಂಗ್ ರೇಡಿಯಸ್ 5 ಮೀಟರ್, ಜೊತೆಗೆ ರೇಸರ್ನ ಗ್ರೌಂಡ್ ಕ್ಲಿಯರೆನ್ಸ್ 165 mm ಇದೆ. ಬೂಟ್ ಸ್ಪೇಸ್ 345 ಲೀಟರ್ ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 37 ಲೀಟರ್ನಷ್ಟಿದೆ. ಈಗ R1, R2 ಮತ್ತು R3ನಲ್ಲಿರುವಂಥ ಫೀಚರ್ಸ್ ನೋಡೋಣ. ಮೊದಲನೇದಾಗಿ R1 ವೇರಿಯಂಟ್ನಲ್ಲಿರುವಂಥ ಸೇಫ್ಟಿ ಫೀಚರ್ಸ್ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ವೇರಿಯಂಟ್ಸ್ನಲ್ಲೂ 6 ಏರ್ ಬ್ಯಾಗ್ಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ABS ವಿತ್ EBD, ಹಿಲ್ ಹೋಲ್ಡ್ ಕಂಟ್ರೋಲ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್, ರಿವರ್ಸ್ ಕ್ಯಾಮ್ರಾ, ಡೇ ಆ್ಯಂಡ್ ನೈಟ್ IRVM, ಸ್ಪೀಡ್ ಸೆನ್ಸಿಂಗ್ ಆಟೋಡೋರ್ ಲಾಕ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋಡೋರ್ ಅನ್ಲಾಕ್, ಚೈಲ್ಡ್ ಸೇಫ್ಟಿ ಲಾಕ್ ಮತ್ತು ಐಸೋಫಿಕ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು R1 ವೇರಿಯಂಟ್ನ ಎಕ್ಸ್ಟೀರಿಯರ್ ಫೀಚರ್ಸ್ ನೋಡೋದಾದರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇದಕ್ಕೆ ಆಟೋಮೆಟಿಕ್ ಫಂಕ್ಷನ್ ಕೂಡ ಇದೆ. ಹ್ಯಾಲೋಜನ್ ಫಾಗ್ ಲ್ಯಾಂಪ್ಸ್, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ. ರೈನ್ ಸೆನ್ಸಿಂಗ್ ಆಟೋ ವೈಪರ್ಸ್, 16 ಇಂಚ್ ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ರೇಸರ್ನ ಬ್ಯಾಡ್ಜಿಂಗ್, ಜೊತೆಗೆ ಆಟೋ ಫೋಲ್ಡ್ ಮತ್ತು ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಇದೆ. ಇನ್ನು ರೇರ್ ಪ್ರೊಫೈಲ್ನಲ್ಲಿ ವೈಪರ್, ವಾಷರ್ ಮತ್ತು ಡಿಫಾಗರ್ ಆ್ಯಂಡ್ ದೊಡ್ಡದಾಗಿರುವಂಥ ಸ್ಪಾಯ್ಲರ್ ಕೊಡ್ತಾ ಇದ್ದಾರೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಆ್ಯಂಡ್ ರಿವರ್ಸ್ ಕ್ಯಾಮ್ರಾ ಕೂಡ ಆ್ಯಡ್ ಆಗಿದೆ. ಇನ್ನು ಇಂಟೀರಿಯರ್ ಫೀಚರ್ಸ್ ನೋಡೋದಾದರೆ ಫುಲ್ಲಿ ಬ್ಲ್ಯಾಕ್ ಥೀಮ್ಡ್ ಇಂಟೀರಿಯರ್ ಇದೆ, ಲೆದರೆಟ್ ಸೀಟ್ ಅಪೋಲ್ಸ್ಟ್ರಿ ಇದೆ. ಇನ್ನು ರೇರ್ ಪ್ಯಾಸೆಂಜರ್ ಕನ್ವೀನಿಯನ್ಸ್ಗೋಸ್ಕರ AC ವೆಂಟ್ಸ್, ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್, ಜೊತೆಗೆ 3 ಪಾಯಿಂಟ್ ಸೀಟ್ ಬೆಲ್ಟ್, ಸೆಂಟರ್ ಆಮ್ರೆಸ್ಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು R1 ವೇರಿಯಂಟ್ನಲ್ಲಿ ರಿಮೋಟ್ ಕೀಲೆಸ್ ಎಂಟ್ರಿ ಮತ್ತು ಪುಷ್ ಸ್ಟಾರ್ಟ್ ಬಟನ್ ಕೂಡ ಇದೆ. ಡ್ರೈವರ್ ಸೀಟ್ನ ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಂಡ್ ಫ್ರಂಟ್ ಎರಡೂ ಸೀಟ್ಗೂ ಹೈಟ್ ಅಡ್ಜಸ್ಟಬಲ್ ಹೆಡ್ ರೆಸ್ಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೆದರ್ ರ್ಯಾಪ್ಡ್ ಸ್ಟಿಯರಿಂಗ್ ವೀಲ್, ಜೊತೆಗೆ ಸ್ಟಿಯರಿಂಗ್ ಮೌಂಟ್ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ R1 ವೇರಿಯಂಟ್ನಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸ್ಟೇರಿಂಗ್ ವೀಲ್ನ ಟಿಲ್ಟ್ ಅಡ್ಜಸ್ಟ್ ಮಾಡ್ಕೋಬೋದು, ಇದರಲ್ಲಿ ಟೆಲಿಸ್ಕೋಪಿಕ್ ಆಪ್ಷನ್ ಕೊಟ್ಟಿಲ್ಲ. ಇನ್ನು 4 ಇಂಚ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ಜೊತೆಗೆ 10 ಇಂಚ್ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇದರಲ್ಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಕೂಡ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಯೂನಿಟ್ ಇದೆ. A ಆ್ಯಂಡ್ B ಟೈಪ್ ಚಾರ್ಜಿಂಗ್ ಪೋರ್ಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಡ್ರೈವರ್ ಕನ್ವೀನಿಯನ್ಸ್ಗೋಸ್ಕರ ಒಂದು ಸ್ಲೈಡಬಲ್ ಆರ್ಮ್ರೆಸ್ಟ್ ಇದೆ, ಇದರಲ್ಲಿ ಸ್ಪೇಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಟೋಟಲ್ ಡ್ಯಾಶ್ಬೋರ್ಡ್ ಡಿಸೈನ್ ನೋಡೋದಾದರೆ ಆರೆಂಜ್ ಕಲರ್ನ ಇನ್ಸರ್ಟ್ಸ್ ಯೂಸ್ ಮಾಡಿದ್ದಾರೆ, ಜೊತೆಗೆ ಇದರಲ್ಲಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಇದೆ. ಇನ್ನು ಗ್ಲೌ ಬಾಕ್ಸ್ ನೋಡೋದಾದರೆ ತುಂಬ ಸ್ಪೇಷಿಯಸ್ ಆಗಿದೆ ಆ್ಯಂಡ್ ಇದರಲ್ಲಿ ಲೈಟ್ ಕೂಲಿಂಗ್ ಆಪ್ಷನ್ ಇದೆ. ಆ್ಯಂಡ್ ಡೇ ಆ್ಯಂಡ್ ನೈಟ್ IRVM ಕೊಟ್ಟಿದ್ದಾರೆ, ಇದನ್ನು ಮ್ಯಾನ್ಯುವಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ R2 ವೇರಿಯಂಟ್ನಲ್ಲಿರುವಂಥ ಫೀಚರ್ಸ್ ನೋಡೋಣ.
R1 ವೇರಿಯಂಟ್ಸ್ನಲ್ಲಿರುವಂಥ ಪ್ರತಿಯೊಂದು ಫೀಚರ್ಸ್ನು ಕನ್ಸಿಡರ್ ಮಾಡ್ತಾ R2 ವೇರಿಯಂಟ್ನಲ್ಲಿ ವಾಯ್ಸ್ ಆ್ಯಕ್ಟಿವೇಟೆಡ್ ಸನ್ರೂಫ್ ಇದೆ, ಜೊತೆಗೆ 360 ಡಿಗ್ರಿ ಕ್ಯಾಮ್ರಾ ಆ್ಯಡ್ ಆಗುತ್ತೆ, ವೈರ್ಲೆಸ್ ಚಾರ್ಜರ್ ಇದೆ ಆ್ಯಂಡ್ ಎಕ್ಸ್ಪ್ರೆಸ್ ಕೂಲಿಂಗ್ ಇದೆ, ಜೊತೆಗೆ 7-inch ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ R1 ತೊಗೊಳ್ಳೋದು ಬೆಟರಾ ಅಥವಾ R2 ತೊಗೊಳ್ಳೋದು ಬೆಟರಾ, R3 ವೇರಿಯಂಟ್ನ ಫೀಚರ್ಸ್ನ ನೋಡಿ ಡಿಸೈಡ್ ಮಾಡುವ. ಈಗ R3 ವೇರಿಯಂಟಲ್ಲಿರುವಂಥ ಫೀಚರ್ಸ್ನ ನೋಡೋದಾದರೆ R1 R2ನಲ್ಲಿರುವಂಥ ಫೀಚರ್ಸ್ನ ಕನ್ಸಿಡರ್ ಮಾಡ್ತಾ ವೆಂಟಿಲೇಟೆಡ್ ಸೀಟ್ಸ್, ಏರ್ ಪ್ಯೂರಿಫೈಯರ್ ಮತ್ತು ಐರಾ ಕನೆಕ್ಟೆಡ್ ಕಾರ್ ಟೆಕ್ ಫೀಚರ್ಸ್ ಕೂಡ ಆ್ಯಡ್ ಆಗುತ್ತೆ. ಸೊ ಈ 3 ವೇರಿಯಂಟ್ನಲ್ಲಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ ಅಂದರೆ R1 ವೇರಿಯಂಟ್, ಯಾಕಂದರೆ ಕಂಪ್ಲೀಟ್ಲಿ ಫೀಚರ್ ಲೋಡೆಡ್, ಜೊತೆಗೆ ಇದರ ಎಕ್ಸ್ಶೋರೂಮ್ ಪ್ರೈಸ್ 10 ಲಕ್ಷದ ಒಳಗಿರೋದ್ರಿಂದ ಟ್ಯಾಕ್ಸ್ ಕೂಡ ಕಮ್ಮಿ ಆಗುತ್ತೆ. ಸೊ ಪ್ರೈಸ್ ಡಿಫ್ರೆನ್ಸಲ್ಲೇ ನೋಡ್ಬೋದು, R1 R2 ಮತ್ತು R3ಗೆ ಇರುವಂಥ ಡಿಫ್ರೆನ್ಸ್ ಅಂತೂ ಜಾಸ್ತಿನೇ ಇದೆ. ಬಟ್ ನಿಮಗೆ ಸನ್ರೂಫ್ ಬೇಕು, ವೈರ್ಲೆಸ್ ಚಾರ್ಜರ್ ಬೇಕು ಆ್ಯಂಡ್ 360 ಡಿಗ್ರಿ ಕ್ಯಾಮ್ರಾ ಬೇಕೇ ಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ R3 ವೇರಿಯಂಟ್ಗೆ ಹೋಗೋದು ಬೆಟರ್ ಅನಿಸುತ್ತೆ. ಯಾಕಂದರೆ R2 ಮತ್ತು R3ಗೆ ಇರುವಂಥ ಪ್ರೈಸ್ ಡಿಫ್ರೆನ್ಸ್ ಜಾಸ್ತಿ ಇಲ್ಲ ಆ್ಯಂಡ್ R3 ತೊಗೊಂಡ್ರೆ ನಿಮಗೆ ಟೋಟಲ್ ಕಂಪ್ಲೀಟ್ಲಿ ಫೀಚರ್ ಲೋಡೆಡ್ ಕಾರ್ ಸಿಗುತ್ತೆ. ಬಟ್ ಅದು ಕಂಪ್ಲೀಟಾಗಿ ನಿಮ್ಮ ಚಾಯ್ಸ್. ಸೊ ನೀವು R2 ವೇರಿಯಂಟ್ಸ್ಗೆ ಹೋಗ್ಬೋದು. ಬಟ್ ನೀವೊಂದು ವ್ಯಾಲ್ಯೂ ಫಾರ್ ಮನಿ ವೇರಿಯಂಟ್ನೇ ತೊಗೋಬೇಕು ಅಂತ ಇದ್ದರೆ ನಿಮಗೆ ಬೆಸ್ಟ್ ವ್ಯಾಲ್ಯೂ ಇರೋದು R1 ವೇರಿಯಂಟ್ನಲ್ಲಿ. ಸೊ ನೀವೇನಾದರೂ ಆಲ್ಟ್ರೋಸ್ ರೇಸರ್ನೇ ತೊಗೋಬೇಕು ಅಂತ ನೋಡ್ತಾ ಇದ್ದರೆ ಅದರಲ್ಲಿ ನಿಮಗೆ 3 ಕಲರ್ ಆಪ್ಷನ್ ಕೂಡ ಬರುತ್ತೆ, ಅಟಾಮಿಕ್ ಆರೆಂಜ್, ಅವೆನ್ಯೂ ವೈಟ್ ಮತ್ತು ಪ್ಯೂರ್ ಗ್ರೇ. ಸೊ ಈ ವಿಡಿಯೋ ನೋಡಿದ್ಮೇಲೆ ಯಾವ ರೇಸರ್ ವೇರಿಯಂಟ್ನ ತೊಗೋಬೇಕು ಅಂತ ನಿಮಗೊಂದು ಕ್ಲಿಯರ್ ಕಟ್ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಜೊತೆಗೆ ಇದೇ ಥರ ಕಾರ್ನ ರಿವ್ಯೂಸ್, ಕಾರ್ ಕಂಪ್ಯಾರಿಸನ್ ವೀಡಿಯೋಸ್ ಬೇಕು ಅಂದರೆ ನಮ್ಮ ಕಾರ್ಟೆಕ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.